ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಯಶಸ್ವಿಯಾಗಿ ಜರುಗಿದ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಕೃತಿ ಬಿಡುಗಡೆ ಕಾರ್ಯಕ್ರಮ ಚಾಮರಾಜನಗರದ ವರಣದ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮತ್ತು ಹೆಮ್ಮರ ಫೌಂಡೇಶನ್ ಮೈಸೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ಕವಿತಾ ಬಿಟಿ IPS ಅವರ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಕೃತಿ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮಪೂಜಾ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕೃತಿ ಬಿಡುಗಡೆ ಮಾಡಿದರು. ನಂತರ ಆಶೀರ್ವಚನ ನೀಡಿದರು. ಮೈಸೂರು ವಿಶ್ವವಿದ್ಯಾನಿಲಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರು ಪ್ರೊಫೆಸರ್ NK ಲೋಲಾಕ್ಷಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ವಿಶ್ರಾಂತ ಮುಖ್ಯ ಅಭಿಯಂತರರು ಮತ್ತು ಸಂಸ್ಕೃತಿ ಚಿಂತಕರು ಶ್ರೀ ಶಂಕರ ದೇವನೂರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರು ರಾಷ್ಟ್ರೀಯ ಸೇವಾ ಯೋಜನೆ ಶಾಲಾ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಹಾಗೂ ಮಂಡ್ಯ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಡಾಕ್ಟರ್ ನಾಗಶಯನ ರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ಕೇಂದ್ರ ಬಿಂದು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಕೃತಿಯ ಲೇಖಕರು ಡಾಕ್ಟರ್ ಕವಿತಾ ಬಿಟಿ ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮತ್ತು ಹೆಮ್ಮರ ಫೌಂಡೇಶನ್ ಮೈಸೂರಿನ ಪದಾಧಿಕಾರಿಗಳು, ಸದಸ್ಯರು, ಚಾಮರಾಜನಗರ ಜಿಲ್ಲೆಯ ವಿವಿಧ ಸಂಘಗಳ ಪದಾಧಿಕಾರಿಗಳು ಹಾಗೂ ಅಧಿಕಾರಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಇಂತಹ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ನಾವೇ ಪುಣ್ಯರು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲೆಂದು ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಈ ಒಂದು ಕೃತಿಯನ್ನ ಅತ್ಯದ್ಭುತವಾದಂತಹ ಕೃತಿಯನ್ನ ಬರೆದಂತಹ ಡಾಕ್ಟರ್ ಕವಿತಾ ಬಿಟಿ IPS ಇಂತಹ ಹೆಣ್ಣು ಮಗಳ ದಿಟ್ಟ ಅಧಿಕಾರಿಯ ಈ ಒಂದು ಮಹಾ ಸ್ಫೂರ್ತಿಯ ನಮ್ಮ ನಾಡಿನ ಹೆಮ್ಮೆಯ ಗರಿಮೆಯನ್ನ ಸಾನ್ನಿಧ್ಯವನ್ನ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಪೂಜ್ಯನೀಯ ಭಾಗವಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ವಿನಮ್ರತೆಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಯಾವುದೇ ವಿಘ್ನಗಳು ಬಾರದಂತೆ ಚಾಲನೆ ಆಗಲಿ ಅಂತ ಹೇಳ್ತಾ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡೋಣ. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ನಮ್ಮೆಲ್ಲರನ್ನು ತೂಗಿಸಿದ್ದಾರೆ ಅಂತ ಹೇಳಿಕೊಂಡ ತಮ್ಮ ಸೋಮ ಜ್ಯೋತಿರ್ಗಮಯ ಶುಭ ಗುರುತ್ವ ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮಸ್ತುತೆ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿರ್ ಜನಾರ್ದನಃ ದೀಪ ಜ್ಯೋತಿರ್ ಪರಬ್ರಹ್ಮ ದೀಪ ಜ್ಯೋತಿರ್ ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಶುಭಂ ಕುರು. ಸ್ನೇಹಿತರೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಅತ್ಯದ್ಭುತ ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಅತ್ಯದ್ಭುತವಾದ ಕೃತಿ ಮುಂದಿನ ಪೀಳಿಗೆಗೆ ಹೋಗುವವರ ನಿರೀಕ್ಷೆಗೆ ಮೀರಿ ಈ ಒಂದು ಕೃತಿ ಪ್ರತಿಯೊಬ್ಬರ ಜೀವನದಲ್ಲಿ ಸ್ಫೂರ್ತಿಯನ್ನ, ನಾಡಿನ ಹೆಮ್ಮೆಯನ್ನ, ಮುಂದಿನ ಜೀವನದ ಶೈಲಿಯನ್ನ ಬದಲಾಯಿಸ್ತಾ ನಮ್ಮ ನಾಡಿಗೆ ಮತ್ತಷ್ಟು ಹಿರಿಮೆಯನ್ನ ತರುವಂತಹ ಕೃತಿಯಾಗಿರುವಂತಹ ಶುಭ ಹಾರೈಕೆಗಳೊಂದಿಗೆ ನಮ್ಮ ಚಪ್ಪಾಳೆಯ ಮೂಲಕ ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡಿದಂತಹ ನಮ್ಮೆಲ್ಲ ಪ್ರೀತಿಯ ಜನರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಳಿಕೆಯಲ್ಲಿ ಗುಬ್ಬಿಗೂಡು ಕಟ್ಟೋದು ಬಹಳ ಕಷ್ಟ. ಆದ್ರೂ ಪರವಾಗಿಲ್ಲ, ನೀವು ಬನ್ನಿ, ಕಾಫಿ ಕೊಟ್ಟು
ನಮ್ಮ ಮನೆ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಆಗ ಆ ಪುಸ್ತಕನ ಇನ್ನೊಂದು ಪುಸ್ತಕ ನಾನು ಓದ್ತೀನಿ ಕಳಿಸಿದ್ದೆ ಓದ್ತೆ ಸರ್. ಸಾಮಾನ್ಯ ನಾನೇನು ಅನ್ಕೊಂಡೆ ಅಂತ ಹೇಳಿದ್ರೆ ಪ್ರೊಫೆಸರ್ ಲೋಲಾಕ್ಷಿ ಅವರು ಯಾಕೆ ಸಜೆಸ್ಟ್ ಮಾಡಿರ್ತಾರೆ ನನ್ನ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಸಿನಿಮಾದ ಸಂಪರ್ಕ ಜಾಸ್ತಿ. ಈ 3 ದಶಕಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ಹೀರೋಗಳು, ನಿರ್ದೇಶಕರು, ಬರವಣಿಗೆಗಾರರು ಎಲ್ಲ ತುಂಬಾ ನಾವು ಸ್ನೇಹಿತರು. ಬಹುಶಃ ಆ ಕಾರಣಕ್ಕೆ ನಾನು ಪ್ರೊಫೆಸರ್ ಲೋಲಾಕ್ಷಿ ಅವರು ಸಜೆಸ್ಟ್ ಮಾಡಿರ್ಬೋದು ಅಂತ ಅನ್ಕೊಂಡು. ಆಮೇಲೆ ಈ ಪುಸ್ತಕ ಪೊಲೀಸ್ ಪ್ರತಿನಿಧೀಕರಣ ಚಲನಚಿತ್ರದಲ್ಲಿ ಅಂತಂದ್ರೆ PhD ಪ್ರಬಂಧ ಇದು. ಈಗ ಸಾಮಾನ್ಯ ನಾವು ಬರೆಯೋ ತರ ಪುಸ್ತಕ, ನಾನು ಅಂಕಣ ಬರೀತೀನಿ ಆ ಥರದ ಪುಸ್ತಕ, ಇನ್ನೊಬ್ರು ಕವಿತೆ ಬರೀತಾರೆ, ಕತೆ ಬರೀತಾರೆ ಆ ಥರದ ಪುಸ್ತಕ. ಇದೊಂದು ಪ್ರೌಢ ಪ್ರಬಂಧ ಇದೆ. ಪ್ರೌಢ ಪ್ರಬಂಧಗಳನ್ನ ಬರೆಯುವಾಗ ಸಾಮಾನ್ಯವಾಗಿ ತುಂಬಾ ಸೀರಿಯಸ್ ಆದಂತಹ ವಿಷಯಗಳನ್ನ ಇಟ್ಕೊಂಡು ತುಂಬಾ ಸಂಕೀರ್ಣವಾಗಿ ಬರೆದು ಅದಕ್ಕೆ ಬಹಳ ದೊಡ್ಡ ಗೌರವ ಮಾನ್ಯತೆಗಳನ್ನ ನಿರೀಕ್ಷಿಸುವಂತ ವಿಶ್ವವಿದ್ಯಾನಿಲಯದ ಆವರಣದ ಪದವಿಗಳು PhD. ನೀವು ಸಿನಿಮಾದಂತ ಒಂದು ವಿಷಯ ತಗೊಂಡು PhD ನೀವು ಅದನ್ನ ಕೆಲಸ ಮಾಡ್ತೀರಾ ಅಂತ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್. ಕಾವ್ಯಾಂಗರ ಈ ಮೌಲಿಕ ಮಾತುಗಳನ್ನು ಸ್ಮರಿಸಿಕೊಳ್ತಾ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ, ಹೆಮ್ಮರ ಫೌಂಡೇಶನ್ ಸಹಯೋಗದಲ್ಲಿ ಚಾಮರಾಜನಗರ ರಾಜ್ಕುಮಾರ್ ಅವರ ಕಲಾಮಂದಿರದಲ್ಲಿ ಡಾಕ್ಟರ್ BD ಕವಿತಾ ಅವರ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಕೃತಿ ಜನಾರ್ಪಣೆಗೊಳ್ಳಲಿದೆ, ಲೋಕಾರ್ಪಣೆಗೊಳ್ಳಲಿದೆ. ಈ ಮೌಲಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಪ್ರಣಾಮಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮ ಗುಬ್ಬಿಗೋಡು ರಮೇಶ್ ಅವರಲ್ಲಿ, ಕೃತಿಕಾರರು ಶಿಷ್ಯ ಸ್ವರೂಪರು ಆದಂತಹ ಡಾಕ್ಟರ್ BD ಕವಿತಾ ಗಲ್ಬಾಡಿಯ ನಾಗಶೇಖರ್ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವ